ನಮ್ಮ ಊರು ಸುಟ್ಟು ಬೂದಿ ಆಯ್ತು. ಅವನು ಎಲ್ಲಿಗೆ ಹೋದನಮ್ಮ? ಕಂದ ಅವ ದೇವ ಮನುಷ್ಯನಿದ್ದಾನ ಕಂದ. ಅವ ಮಾಯಿ ಹೋದ. ಈ ಊರು ಸುಟ್ಟು ಹೋಯ್ತು ಕಂದ. ಈ ಊರಿನ ಜನರು ಬಂದು ಕೇಳಿದ್ರ ನಾವೇನು ಹೇಳಮ್ಮ ಕಂದ? ಅಮ್ಮ ಸ್ವಲ್ಪ ದೇವರನ್ನು ನೆನೆಯುತ್ತಾ ಇಲ್ಲೇ ಕುಂದ್ರೋಣ ಬಾ ಅಮ್ಮ. ಕುಳಿತುಕೊಂಬು ಅಮ್ಮ. ಅಗೋ ಅಲ್ಲಿ ನೋಡು ಯಾರು ಬಂದರು? ಸರ್ಕಾರದವರು ಬಂದ್ರು ಕಂದ. ಈ ಊರಿಗೆ ಬೆಂಕಿಯನ್ನು ಯಾರು ಹಚ್ಚಿದ್ದಾರೆ? ಈ ಊರಿಗೆ ಬೆಂಕಿಯನ್ನು ಹಚ್ಚಿ ಅಡಿಯಲ್ಲಿ ಬಂದು ಕುಳಿತಿರು ಆ ಮೂರ್ಖರೇ. ಕೈ ಚಬಲ್ ನಾನು ಬೆಂಕಿ ಹಚ್ಚಿಲ್ಲ ಸಾಬ್ರೆ. ನನ್ನ ಪುತ್ರನ ನಾನು ಕರೆದುಕೊಂಡು ಅಡಿಯಲ್ಲಿ ಬಂದಿದೆ ಸಾಬ್ರೆ. ಸುಳ್ಳು ಬಳ್ಳುತ್ತಿರುವಿರಿ ಆ ಮೂರ್ಖರೇ. ಈ ಊರಿಗೆ ಬೆಂಕಿಯನ್ನು ನೀವೇ ಹಚ್ಚಿದ್ದೀರಿ. ಅರೆ ಹೇಳಿದರೆ ಬಿಡುತ್ತೇವೆ, ಇಲ್ಲವಾದರೆ ನಿಮ್ಮನ್ನು ಯಮಲೋಕಕ್ಕೆ ಒಯ್ಯಬೇಕಾಗುತ್ತದೆ. ಸಾಬ್ರೆ ನಾವೇನು ಬೆಂಕಿ ಹಚ್ಚಿಲ್ಲ ಸಾಬ್ರೆ. ನಾವೇನು ಬೆಂಕಿ ಹಚ್ಚಿಲ್ಲ ಸಾಬ್ರೆ. ಅವನು ಯಾವ ದೇಶದವನು ಬಂದಿದ್ದ? ಅವನ ಚಳಿಗೆ ಸೂರ್ಯನ ವರ್ಣವಿತ್ತು. ಅವನ ಚಳಿಯೇ ಬಂಗಾರದ ವರ್ಣವಿತ್ತು. ಅವನ ತೇಜ ಮೇಲೆ ಕುಳಿತು ಬಂದಿದ್ದ. ಅವನ ಕಳಿಸಲು ಊರು ಬಿಟ್ಟು ಬಂದಿದ್ದೆವು. ಈ ಮಾತಿನಲ್ಲಿ ಸುಳ್ಳುವಾದರೆ ನನ್ನ ಕೈಯನ್ನು ಬೇಡಿ ಬಿಗಿಯಾಗಿಲ್ಲ ಸಾದರೆ. ಆ ಸತ್ಯ ಮೂಲಕ ಸಿದ್ಧರಿದ್ದರೆ ಬೇಡಿ ಬಿಚ್ಚಿ ಬಿಡಲಿ. ಅಮ್ಮ, ನಮ್ಮ ಕೈಯಲ್ಲಿದ್ದ ಸರ್ಕಾರದ ಬೇಡಿ ಬಿಚ್ಚಿದ್ದವು. ಆ ಮಲಕಾರಿ ಸಿದ್ದೇಶ ನಮ್ಮನ್ನು ಕಣ್ಣು ತೆರೆದು ನೋಡಿದ್ದಾನೆ ಅಮ್ಮ. ತಾಯಿ, ಅವನು ಎಂತ ದೇವ ಪುರುಷನಿರುತ್ತಾನೆ ತಾಯಿ. ನಾವು ಹಾಕಿದ ಬೇಡಿಗಳನ್ನು ಬಿಚ್ಚಿ ಬಿದ್ದವು. ನಮ್ಮದು ಸರ್ವತ್ತು ತಪ್ಪಾಯಿತು. ಇನ್ನ ಮುಂದೆ ಈ ಊರ ಗೌಡಿಗೆ ನಿನ್ನ ಮಗನು ಮಾಡಲಿ ತಾಯಿ. ನಾವಿನ್ನ ಹೋಗಿ ಬರುತ್ತೇವೆ. ಹೋಗಿ ಬರ್ರಿ ಸಾದರೆ. ಓಂ ತಥಾಸ್ತು. ಮೇಲೆ ಕೇಳುತ್ತಲ್ಲ ಮೇಲಕ್ಕೆ ಹೋಗಂದ ತಂದೆ. ನಾನು ಕಿಲ್ಲಾರ ಕೈಲಕ್ಕೆ ಹೋಗುತ್ತೀನಿ ತಂದೆ. ಯೋ ಕುಮಾರ, ಅಂತ ಕಷ್ಟ ಏನು ಮಗು ನಿನಗೆ? ಕಷ್ಟ ಇದ್ರೆ ದುಡಿಯಬೇಕು, ಆನಂದ ಇದ್ದರೆ ದುಡಿಯಬಾರ್ದೇನಪ್ಪ. ಮಲ್ಕಾರಿಸಿದ್ದ ನೀನು ದುಡಿಯುವುದು ಬೇಡ. ನೀನು ದುಡಿಯುವುದು ಮೇಡಿ ಜನರಿಗೆ ಕೈ ಮಾಡಿ ನಗುವಂತೆ ಮಾಡಬೇಕಂದ. ಇಲ್ಲ ತಂದೆ, ಕಿಲ್ಲ ಹೊಡೆದುಕೊಂಡು ದೇಶ ಹಿಂಚರಿಗೆ ಬರ್ತೀನಿ ತಂದೆ. ಮಗು, ನೀನು ಕಿಲ್ಲಾರೆ ಕೈಯಬೇಕಾದ್ರೆ ನಿನ್ನ ಅಜ್ಜನಿಗೆ ಕೇಳಿ ನಡೆದುಕೊಂಡು ಹೋಗು ಮಗು. ಆಗಲ್ ತಂದೆ, ನಾನು ಹೋಗಿ ನನ್ನ ಅಜ್ಜನಿಗೆ ಕೇಳಿಕೊಂಡು ಕಿಲ್ಲ ಹೊಡೆದುಕೊಂಡು ಹೋಗಲಿಕ್ಕೆ ಅಪ್ಪಣೆ ಕೊಡು ತಂದೆ. ಓಂ ತಥಾಸ್ತು. ಹೋಗಿ ಬಾ. ನಮೋ ನಮೋ ತಂದೆ. ಓಂ ತತ್ ಮೇಲೆ ಕಂದ. ಕಂದ, ನಿನ್ನಿಂದಲೇ ಬಾಳು ಬೆಳಕು ಬಂಗಾರವಾಯ್ತು ಕಂದ. ಎಲ್ಲ ತಮ್ಮ ಆಶೀರ್ವಾದ ತಾತ. ಕಂದ, ಇಲ್ಲಿಗೆ ಬರ್ಲಿಕ್ಕೆ ಕಾರಣವೇನು? ನಾನು ಕಿಲ್ಲಾರ ಕೇಳಬೇಕೆಂಬ ಆಸೆ ಆಗಿರ್ತೇವೆ ತಾತ. ಕಂದ, ಕಿಲ್ಲೋರಿ ಕಾಯೋದು ಬಹಳ ಕಷ್ಟವಿದೆ ಮಗು. ಅದು ಎಷ್ಟೇ ಕಷ್ಟ ಬಂದರೂ ನಿಮ್ಮ ಆಶೀರ್ವಾದ ಇರುತ್ತೆ ತಾತ. ಕಂದ, ನಾನು ಒಂದು ವಿಷಯ ಹೇಳ್ತೆ ಕಂದ. ಅದು ಯಾವ ವಿಷಯ ಹೇಳು ತಾತ? ನೀನು ಕಿಲ್ಲೋರಿ ಕಾಯಿಲೆ ಹೋದಾಗ ಅಲ್ಲಿ ಆಗುವ ಸಂಭವ ಇಲ್ಲಿ ಹೇಳ್ತೆ ಕಂದ. ಆಗಲಿ ಹೇಳಿ ನೀವು ಕೇಳು ತಾತ. ನಾನು ಕಿಲ್ಲರ್ ಹೊಡೆದುಕೊಂಡು ಆದುರಗಣಿಗೆ ಭೂಮಿಗೆ ಹೋದ ಮೇಲೆ ನಮ್ಮ ಕಿಲ್ಲರೊಳಗೆ ಹುಟ್ಟು ಕುಮಾರ ಆಕಳು ಹೋರಿ ಇರುತ್ತದೆ. ಹುಲಿ ಬಣ್ಣ ಹೋರಿ ಹುಡುತ್ತದೆ. ಅದು ಅಲ್ಲೇ ಮಾಯವಾಗುತ್ತದೆ. ಮಾಯವಾದಾಗಿ ಹುಟ್ಟು ಬೀಳುತ್ತದೆ. ಆ ಹುಟ್ಟಿಗೆ ಹುಟ್ಟು ಬಂಜಿ ಆಕಳು ಹಾಲು ಹಾಕುತ್ತದೆ. ಹುಟ್ಟಿನೊಳಗಿರುವ ಬಸವಣ್ಣ ಮುಚ್ಚಿನಂಗೆ ಬೆಳೆಯುತ್ತಾನೆ. ಈ ಜಗತ್ತಿನಲ್ಲಿ ಬಸವಣ್ಣಂದು ಕೀರ್ತಿ ಸಾರುತ್ತದೆ. ಮುಂದಾಗುವ ಸಂಭವ ಇಷ್ಟೇ ತಾತ. ಕಂದ, ಮುತ್ತಾಳಿಸಿದ್ದ ನೀನು ಮಲಕಾಡಿಸಿದ್ದನು
ಕಿಲ್ಲರ್ಗಳನ್ನು ಸಂರಕ್ಷಣೆ ಮಾಡಿಕೊಂಡು ಮರಳಿ ಬರಿ ತಂದಗಳೇ. ಹೋಗಲ್ಲ ಕಪ್ಪಳಿ ಕುಡ್ದೇವಾ? ತಂಗಿ ಕಿಲ್ಲರ್ ಹೊಡೆದುಕೊಂಡು ದೇಶ ಸಂಚಾರಕ್ಕೆ ಬರ್ಲಿಕ್ಕೆ ಹೊಂಟಿದೆ ಅಂತ ತಂಗಿ. ಬೇಡಣ್ಣ ಬೇಡ. ದೇಶದಲ್ಲಿ ಕಡುಬರರು ದುಷ್ಟರು, ಅಲ್ಲಿ ಆಗೋ ಅಪಾಯ ನನಗೆ ಹೇಗೆ ತಿಳಿದು ಅಣ್ಣ? ತಂಗಿ ನನಗೆ ಏನೇನು ಆಗುದಿಲ್ಲ ತಂಗಿ. ದುಷ್ಟರು ಮರ್ದಾನ ಮಾಡಿ ಶ್ರೇಷ್ಠರ ಪಾಲನೆ ಮಾಡಿಸಲಾಗಿ ದೇವರನ್ನು ಹುಟ್ಟಿಸಿದ್ದಾನೆ. ಒಂದು ವೇಳೆ ನನಗೆ ಏನಾದ್ರೆ ಸಿಕ್ಕೆದುಂಗ್ರನ್ನು ತೆಗೆದುಕೊಂಡು ಕೈಯಲ್ಲಿ ತಪ್ಪ ಆಗುತ್ತ ತಂಗಿ. ಅಣ್ಣ ನೀನು ಬೇರೆ ಊರಿಗೆ ಹೋದ ಮೇಲೆ ಯುದ್ಧ ಮಾಡದೆ ನನ್ನ ಮೇಲೆ ನಂಬಿಕೆ ಇಟ್ಟು ಮರಳಿ ಬಾ ಅಣ್ಣ. ಆಗಲಿ ತಂಗಿ, ಕೆಲವು ದಿವಸ ಆದ ಮೇಲೆ ಮರಳಿ ಊರಿಗೆ ಬರ್ತೇವೆ ತಂಗಿ. ಹೋಗಿ ಬರ್ರಿ ಅಣ್ಣ. ನಮ್ಮ ಹೋಗಿ ಬರ್ಲಿಕ್ಕೆ ಅಪ್ಪಣೆ ಸೋಮಲಿಂಗ. ದೇವಾ, ಏನು ಮುತ್ತಾಸಿದ್ದ? ಇದು ಕಾಣುವುದು ಯಾವ ತಂದೆ? ಮುತ್ತಾಸಿದ್ದ, ಅದು ಕಾಣುವುದು ಆನೆಗುಂದಿ. ಓ ದೇವ, ಹುಟ್ಟು ಬಂಗಿ ಹಾಕಲು ಹೊಡಿ ಈತನ ದೇವ. ಹೌದು ಮುತ್ತಾಸಿದ್ದ, ನಾನು ಕಿಲ್ಲರ್ ಹಿಡ್ಕೊಂಡು ಬರುವಾಗ ರಾಜನಿಗೆ ಹೀಗೆ ಆಗತ್ತೆಂದು ಹೇಳಿ ಬಂದಿದ್ದೀವಿ. ಆ ಮಾತು ನಿಜವಾಯ್ತು ನೋಡು ಮುತ್ತಾಸಿದ್ದ. ದೇವ, ಅವ ಅಲ್ಲಿ ನೋಡು, ಹುಟ್ಟು ಬೆಳೆಯುತ್ತದೆ. ಇದೇನು ಚಿತ್ರ ತಂದೆ? ಭೂತಾಸಿದ್ದ, ಅದು ವಿಚಿತ್ರವಲ್ಲ. ಆದರೂ ಅಗ್ರಣಿ ಮುರಿದು ಕೆಳಗೆ ಎಂಬ ಊರಿಗೆ ಹೆಸರು ಬಂದಿದೆ. ಅದಕ್ಕಾಗಿದು ಚಿತ್ರ ಅಲ್ಲ ಮಗು. ಹಾಗಾದ್ರೆ ನಡೆಯುವ ಮುಂದೆ ನೋಡಿ ಹೋಗೋಣ. ಹೋಗುವಂತ ಭೂತಾಸಿದ್ದ. ಮುತಾಸಿದ್ದ ಮುಂದೆ ಕಾಣೋದು ಯಾವ ತಂದೆ? ಮುತಾಸಿದ್ದ ಮುಂದೆ ಕಾಣುವುದು ಆನೆಗುಂದಿ. ಆ ಊರಿನಲ್ಲಿ ಬಸವನಗೌಡರೇ ಗೌಡಿಕಿ ಮಾಡ್ತಿದ್ದಾರೆ ಮಗು. ದೇವ, ಇಲ್ಲಿ ಕಿಲ್ಲರಿಗಳ ಮೇಲೆ ಎಷ್ಟು ಅನುಕೂಲವಿದೆ ನೋಡು ದೇವ. ಮುತಾಸಿದ್ದ, ಇಲ್ಲಿ ಕಿಲ್ಲರ್ ಬಿಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಮುತಾಸಿದ್ದ. ಅದು ಏಕೆ ಕಷ್ಟ ದೇವ? ಇಲ್ಲಿ ಬಸವನಗೌಡರು ಬಹಳ
ಹೆಸರಾಗಿರುತ್ತಾನೆ. ಅವನ ಭೂಮಿಯಲ್ಲಿ ನಮ್ಮ ದನಕರವನ್ನು ಬಿಟ್ಟರೆ ನಮ್ಮನ್ನು ಹಿಡಿದು ಬಂಧಿಸುತ್ತಾನೆ, ದಂಡ ಕಟ್ಟುತ್ತಾನೆ. ಅದಕ್ಕೆ ಅವನ ಭೂಮಿಯಲ್ಲಿ ಕಿಲ್ಲಾರ ಬಿಡುವುದಕ್ಕೆ ಕಷ್ಟಪಟ್ಟು ತಳಿಸಿದ್ದ. ಇಲ್ಲಿ ದಬ್ಬಾಳಿಸಿದ್ದರೆ ನಾವು ಮರಳಿ ಹೋಗೋದೇ ಉತ್ತಮ ದೇವ. ಅಂದ ಬಿಡಬಹುದ ಅಂದವರ ಧೈರ್ಯದಿಂದಿರು. ನಮ್ಮನ್ನು ಕಾಪಾಡುವರ ಹೆತ್ತ ಮಾತು ಪೀತವರ ಆಶೀರ್ವದಿರುತ್ತದೆ. ದೇವ ಅವ ಅಲ್ಲಿ ನೋಡು, ಸೈನಿಕರು ಬಂದವರು. ಅಂದ ಬಿಡಬಹುದ ಅವ್ರೇನು ಮಾಡೋರು ನಮಗೆ? ಯಾರು ನೀವು? ನಾನು ಮನುಷ್ಯನಿದ್ದೇನೆ. ನೀವು ಮನುಷ್ಯನಲ್ಲ, ರಾಕ್ಷಸನು ನೀನು. ನೀನು ಯಾರು? ನಾನು ಅರಸನ ಆಸ್ಥಾನದಲ್ಲಿರುವ ಸೈನಿಕರು ನಾವು. ನೀನು ಸೈನಿಕರೇ ಅಲ್ಲ, ಸುತ್ತ ಕೂಲಿಯಾಗಿ ಕತ್ತು ಬಸಿದಿರುವ ತಿನ್ನು ನಾಯಿಗಳೇ. ದುರಾಚಾರನೆ, ನಮ್ಮನ್ನು ನಾಯಿಗಳೆಂದು ತಿಳಿದ್ರಿ ಆ ಮೂರ್ಖ. ನಾವು ಮೂರ್ಖರಲ್ಲ, ನಿಮ್ಮಂತವರೇ ಮೂರ್ಖ ಶಿಖಾಮಣಿಗಳು. ದುರಾಚಾರನೆ, ದುರಾಚಾರನೆ, ನಮ್ಮನ್ನು ಹೇಡಿಗಳೆಂದು ತಿಳಿದ್ರಿ ಆ ಮೂರ್ಖ. ನಾವು ಮೂರ್ಖರಲ್ಲ, ನಿಮ್ಮಂತವರೇ ಮೂರ್ಖ ಶಿಖಾಮಣಿಗಳು. ನೀನು ಬಗಲುತ್ತ ನಿಂತರೆ ನಾವು ಕಚ್ಚಬೇಕಾಗ್ತದೆ. ಎತ್ತವ ಸೈನಿಕರೇ, ಹಿಡಿದುಕೊಂಡು ಬಂದಿರಿ ಈ ಮೂರ್ಖರನ್ನು. ನೀವೇಕೆ ನಯ ಬಟ್ಟಿ ನಡೆಯಿರಿ. ಅರಸರೇ, ಶಿಕ್ಷೆಯನ್ನು ಇಳಿಸಿರಿ ಈ ಮೂರ್ಖರಿಗೆ. ಏಕೆ ಇವರು ಮಾಡಿದ ತಪ್ಪೇನು? ಅರಸರೇ, ಈ ಮೂರ್ಖರು ನಮ್ಮ ತೋಟದಲ್ಲಿ ಕಿಲ್ಲಾರಿಗಳನ್ನು ಬಿಟ್ಟು ಬೆಳೆಗಳನ್ನು ನಾಶ ಮಾಡಿದ್ದಾರೆ ಪ್ರಭು. ಬನ್ನಿರಿ ತಗಡಿ. ಯಾರು ನೀವು? ನಾನು ಮನುಷ್ಯನಿದ್ದೇನೆ. ನೀ ಚಾಂಡಲ ಮನುಷ್ಯ ಅನ್ನುವುದು ನನಗೆ ಗೊತ್ತು. ಅದೇನು ಕೇಳಿಲ್ಲ. ನಿನ್ನ ಹೆಸರು, ನಿನ್ನ ಊರು ಯಾವ ಅಂತ ಕೇಳಿದ್ವಿ. ಓಹೋ, ನಾವ್ ಎಲ್ಲಿರ್ತೀವಿ ಅದೇ ನಮ್ಮ ಊರು. ಈ ಜನರು ಹೇಗೆ ಕರೀತಾರೆ ಅದೇ ನಮ್ಮ ಹೆಸರು. ಅಲ್ಸರಿ ತಿರುಗಲಿ, ತಮಾಷೆ ಮಾಡ್ತಾನೆ. ಏನು ನಿನ್ನ ತಾಯಿ ತಂದೆ ಹೆಸರು ಹೇಳ್ತೀಯ? ಓಹೋ, ಹೀಗೆ ಹೇಳಿದ್ರೆ ಹಾಗೆ ಹೇಳ್ತೀನಲ್ಲ. ಮಹಾರಾಷ್ಟ್ರ ರಾಜ್ಯದಲ್ಲಿ ಹೊನ್ನೆಬೇರಿಗೆಂಬ ಚಿಕ್ಕ ಇರೋದು, ಅದೇನ ಹುಟ್ಟೂರು. ತಾಯಿ ಕಂತ ಮಾತೆ ತಂದಿ ಬೇಸಿದ್ದ. ಮತ ಏರಿದ ಮನುಷ್ಯನಿಗೆ ಮದ ಸುದಕ ಮಲಕಾಸ್ದರೆಂದು ಕರೀತಾರೆ. ಅಲ್ಸರೇ ಮಾರ್ಕನ ಹೆಸರು. ನನ್ನ ಬಾಳ ಪದದಲ್ಲಿ ನನ್ನ ಮೂರ್ತಿ ಕೈಲಾಸ ನಿಮ್ಮಂತ ಜನರು ವಾಸ ಸ್ಥಳದಲ್ಲಿ ಅದರಿಂದ ಬಂದ ಸಂಕಟ ಬಯಲು ಮಾಡುವಂತ ನನ್ನ ಹೆಸರು ಬಯಲು ಬಿಡಿಸಿದನೆಂದು ಕರೆಯುತ್ತಾರೆ. ಇವರನ್ನು ಏಕೆ ಕರೆದುಕೊಂಡು ಬಂದಿರು? ಬಂದ ತಕ್ಷಣ ಹೇಳಿದರೆ ಪ್ರಭು, ಈ ಮೂರ್ಖರು ನಮ್ಮ ತೋಟದಲ್ಲಿ ಕಿಲ್ಲಾರಿಗಳನ್ನು ಬಿಟ್ಟು ಬೆಳೆಗಳನ್ನು ನಾಶ ಮಾಡಿದ್ದಾರೆ ಚಾಂಡಾಲರು ಪ್ರಭು. ನಮ್ಮ ತೋಟದಲ್ಲಿ ಕಿಲ್ಲಾರಿ ಬಿಡುವಂತೆ ಯಾರು ಹೇಳಿ ನಿನಗೆ? ಓಹೋ, ಆ ತೋಟ ನಿಮ್ಮದೇ ಅನ್ನೋದನ್ನು ತಿಳಿದವೇ ಬಿಡು. ನಮ್ಮ ಕಿಲ್ಲಾರ ಮೆಸಲಿಗೆ ಸಾಕಷ್ಟು ಅನುಕೂಲವಾಗಿತ್ತು. ನಮ್ಮ ಕಿಲ್ಲಾರವನ್ನು ಬಿಟ್ಟಿದ್ದೇನೆ. ಇದೇನು ದೊಡ್ಡ ವಿಷಯ ಅಲ್ಸರೇ? ವಿಶೇಷ ನಮ್ಮ ಭೂಮಿಯಲ್ಲಿ ಕಿಲ್ಲಾರಿಯನ್ನು ಬಿಟ್ಟಿದೆ ದೊಡ್ಡ ವಿಶೇಷನ ಅಂತ ಮಾತನಾಟ ಮೂರ್ಖ. ಸೈನಿಕರೇ, ಇವು ನನ್ನ ಹಿಡಿದ ಕಟ್ಟೆ ಕೈ ತರುವ ಕಂಬಕ್ಕೆ ಸ್ವಲ್ಪ ಬಾಯಿ ಹಿಡಿದು ಮಾತಾಡದ ಕಲಿ. ಈ ಶ್ರೀಮಂತಿಗೆ ನೀಗಿರ್ತದಾಗ ಮತ್ತೆ ಆಗಿರಲಿಲ್ಲ. ನಿನ್ನ ತೋಳು ಬಲಟ್ಟಿದ್ರೆ ಕಟ್ಟಿ ಹಾಕ್ತ
ಹತ್ತಿದ್ರೆ ಆ ಮೂರ್ಖ ನಿಮ್ಮಂತ ಪುಂಡರನ ಕಂಬಕ್ಕೆ ಕಟ್ಟಿ ನನಗೆ ಎಷ್ಟು ಬೇಕಾದಷ್ಟು ದಂಡಿಸುವ ಸಮರ್ಥ್ಯ ನನಗಿದೆ. ನಿಮ್ಮಂತ ಪುಂಡರ ಸೈನಿಕರಿಗೆ ಒಂದು ಹತ್ತಿರ ಊಟ ಇದೆ. ಸೈನಿಕರೇ, ಇವನನ್ನ ಹಿಡಿದು ಕಟ್ಟಿ ಹಾಕಿ ನನ್ನ ಕಂಬಕ್ಕೆ. ಅರಸರೇ, ಇದು ನಮ್ಮಿಂದ ಸಾಧ್ಯ ಆಗುವುದಿಲ್ಲ ಅರಸರೇ. ಮೂರು ಹೊತ್ತು ಅನ್ನವನ್ನು ಹಾಕಿ ಇಟ್ಕೊಂಡಿಲ್ಲ ಪ್ರಯೋಜನೇನು? ಇಂಥ ಚಿಕ್ಕ ಕೆಲಸ ನಿಮ್ಮಿಂದ ಸಾಧ್ಯ ಅಲ್ಲ ಅಂದ್ರೆ ಗಡಿಪಾರು ಮಾಡಬೇಕಿದೆ. ಅರಸರೇ, ನಮ್ಮನ್ನು ಕ್ಷಮಿಸಿ ಅರಸರೇ. ಇದ್ರಾಗೇನು ಕ್ಷಮೆ? ಆತನನ್ನು ತಂದು ಮೊದಲು ಕಂಬಕ್ಕೆ ಬಿಗಿರಿ, ಆಮೇಲೆ ನಿಮ್ಮ ಕ್ಷಮೆ. ಇವರೇನು ಮಾಡೋದು ನಮಗೆ? ಈ ಕಟಕನ ಕೈಯಲ್ಲಿ ಕುರಿಸಿಕ್ಕರೆ ಜೀವದಾನ ಮಾಡೋದು ಬಿಡಬಲ್ಲ. ನೋಡು ನಿನ್ನ ಜೀವನ ಯಾತ್ರೆ ಈ ಕಂಬಕ ಮೀಸಲು. ನಾ ಹೇಳಿದಷ್ಟು ದಂಡನ್ನು ಪಟ್ಟಣ ಬಿಡ್ತೀನಿ, ಇಲ್ಲವಾದ್ರೆ ನನಗೆ ಅಮಲಕ್ಕಿಗೆ ಕಳಿಸ್ತೀನಿ. ಹೇಗೆ ಮಾಡಬೇಕು ನಮಗೆ ಒಂದೂ ತಿಳಿಯದಂತಾಯಿತು. ಅರಸರು ಇನ್ನು ಉಳಿಯುವುದಿಲ್ಲ. ದೇವ, ನಮ್ಮನ್ನು ನಮ್ಮ ಅರಸರನ್ನು ಕಾಪಾಡು ದೇವ. ಓಂ ತಥಾಸ್ತು. ಮಿಲಕ್ಕರಿ ಭಕ್ತರೇ, ಭೂತ ಸಿದ್ಧ ತೆಗೆದುಕೋ.